ವೇದವಾಕ್ಯವನ್ನೆಲ್ಲ ಕನ್ನಡದಿ ಬೋಧಿಸುತ್ತ ಜನರ ವೇದಾವತಿ ಕೇಳಿಸಿರುವ ಸಾಧು ನಿಜಗುಣಿಗೆ ಮಣಿಯುವೆನೋ, ಸಾಧು ನಿಜಗುಣಿಗೆ ಮಣಿಯುವೆನೋ, ನಿಜವನ್ನರಿಸುವ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜ ಧರ್ಮದ ಮುಳರಿಸುವ ಸುಜರಿಗೆ ನಿತ್ಯ ನಮಿಸುವೆನೋ, ಸುಜರಿಗೆ ನಿತ್ಯ ನಮಿಸುವೆನೋ. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಕೈಲಾಸಿ ಜಡಿಸಿದ ಸಿದ್ಧರುಡರಿಗೆ ನತನಪ್ಪೆ, ಸಿದ್ಧರುಡರಿಗೆ ನತನಪ್ಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಚ್ಚರಿ ಕೇಳುವ ತನಕ ಬಾಳ ಮೂತಲಿಪ್ಪಗೆ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶೂಮ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये. यदङ्घ्रिकमलद्वन्द्वं तापत्रयनिवारणम् शान्तिकपदं देवं वन्दे सिद्धारूढमहं भजे, वन्दे सिद्धारूढमहं भजे. सिद्धसद्गुरुपादाब्जं जननी जनकस्तथा तत्तोपदेशकर्तारं नत्वा भक्तिपुरस्सरम्. जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 6ನೆಯ ಸಂಧಿಯ 10ನೇ ಸೂತ್ರದ 2ನೆಯ ನುಡಿ 1ನೆಯ ನುಡಿಯ ತಾತ್ಪರ್ಯದೊಂದಿಗೆ ಪ್ರಾರಂಭಿಸೋಣ. ಈ ಒಂದು ವಾಕ್ಯದಲ್ಲಿ ಮಹಾತ್ಮರಾದಂಥ ನಿಜಗುಣ ಯೋಗಿಗಳು ನಿಜವಾದ ನಮ್ಮ ಸ್ವರೂಪವನ್ನು ತಿಳಿದುಕೊಂಡು ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಇದರ ಸದುಪಯೋಗವನ್ನು ಪಡೆದುಕೊಂಡು ಮುಂದಿನ ಜನ್ಮದಲ್ಲಿ ಹುಟ್ಟದಂತೆ
ಮೊದಲನೆಯ ಕೆಲಸ. ಹುಟ್ಟಿದರೂ ಕೂಡ ಯಾವುದೇ ಕಷ್ಟವು ಬರದಂತೆ ನಾವು ಮುಂದಿನ ಬುತ್ತಿಯನ್ನು ಕಟ್ಟಿಕೊಳ್ಳಬೇಕಾದರೆ ಅದಕ್ಕೆ ಏನು ಮಾಡಬೇಕು ಅನ್ನುವ ಉಪಾಯವನ್ನು ಹೇಳಿದಂಥವರೇ ಗುರು ಬೋಧಕರು, ತತ್ವಬೋಧಕರು. ಅದೇ ಪ್ರಕಾರವಾಗಿ ಇಲ್ಲಿ ವರಮುಮುಕ್ಷಾದಿಗಳಿಗೆ ಕರ್ಮ ನಿರತವ ಆ ಪರಮ ಆರೂಢನಿಗೆ ಒಂದು ಕ್ರಿಯೆ ಇಲ್ಲ ಅಂದ್ರು. ಯಾವ ಮೋಕ್ಷದ ಅಪೇಕ್ಷೆ ಉಳ್ಳಂತ, ಮೋಕ್ಷ ಅಂದ್ರೆ ನಾವು ಮೊದಲು ತಿಳ್ಕೊಂಡ್ರೆ ಮೋಕ್ಷ ಅಂದ್ರೆ ಏನಂದ್ರೆ ನಾವು ಯಾವಾಗಲೂ ಬಯಸ್ತಕ್ಕಂಥ ಆನಂದಕ್ಕೆ ಮೋಕ್ಷ ಅಂದ. ಯಾವಾಗಲೂ ನಾವು ಬಯಸುವಂತ ಏನದ ಎಲ್ಲರೂ ಬಯಸುವಂಥದ್ದೇ ಆನಂದ ಅದ, ಸುಖ ಅಂತೀವಿ, ಅದಕ್ಕೆ ಆನಂದ ಅಂತ ಕರಿತೀವಿ. ಅಂಥ ಒಂದು ಆನಂದ ಏನದ, ಸುಖ ಏನದ, ಆ ಸುಖವನ್ನ ನಾವು ಪಡೆದುಕೊಳ್ಳುವುದೇ ಮೋಕ್ಷ, ಪಡೆದುಕೊಳ್ಳುವುದೇ ಮುಕ್ತಿ. ನಮಗೆ ಸುಖದ ಇಚ್ಛೆ, ಆನಂದದ ಅಪೇಕ್ಷೆ ಇಲ್ಲದಂಥವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಒಂದು ಇರುವೆಯಿಂದ ಆನೆಯ ಪರ್ಯಂತರವಾಗಿ ಎಲ್ಲರಿಗೂ ಇಚ್ಛೆ ಪಡ್ತಕ್ಕಂಥದ್ದೇನಾದ, ದುಃಖ ಬಂದಿರಬಾರದು, ಆನಂದ ಆಗಿರಬೇಕು, ಬಂದಂಥ ಆನಂದ ನಮ್ಮನ್ನು ಎಂದು ಬಿಟ್ಟು ಹೋಗಬಾರದು ಅನ್ನುವಂಥ ಭಾವ ಇರುವುದೇ ಎಲ್ಲರದು. ನಮಗೆ ಆನಂದ ಆಗಲಿ, ದುಃಖ ಹೋಗಲಿ, ಮತ್ತೆ ದುಃಖ ಬರಲಿ, ಮತ್ತೆ ಆನಂದ ಆಗಲಂತ ಇಚ್ಛೆ ಯಾರಿಗಿಲ್ಲ. ನಮಗೆ ದುಃಖ ಬಂದಿರಬಾರದು, ಆನಂದ ಸುಖ ಆಗಿರಬೇಕು, ಆದಂಥ ಆನಂದ ಸುಖ ಮತ್ತೆ ಎಂದಿಗೂ ಹೋಗಬಾರದು. ಅಂಥ ಸುಖವನ್ನೇ ಆನಂದವನ್ನೇ ನೀವು ಬಯಸ್ತಾ ಇದ್ದೀವಿ. ಅಂಥ ಆನಂದ ನಾವು ಪಡಿಬೇಕಾಗಿದ್ರೆ ಏನು ಮಾಡಬೇಕು ಅನ್ನೋ ಉಪಾಯ ಬೇಕಲ್ಲ. ಯಾವುದೋ ಒಂದು ಕ್ಷೇತ್ರಕ್ಕೆ ನಾವು ಪ್ರವಾಸ ಹೋಗ್ತೀವಿ, ಅಥವಾ ಯಾವುದೋ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತೀವಿ ಅಂದಾಗ ಆ ಕಾರ್ಯಕ್ಕೆ ಹೋಗಿ ಮುಟ್ಟಬೇಕಾಗಿದ್ರೆ ದಾರಿಲಿ ಬುತ್ತಿ ಆದರೂ ಕಟ್ಕೊಂಡು ಹೋಗ್ತೀವಿ, ಇಲ್ಲ ಈಗಿನ ಕಾಲದಲ್ಲಿ ಜೋಬಿ ತುಂಬ ರೊಕ್ಕಿದ್ರೆ ಸಾಕು, ಬುತ್ತಿ ಬೇಕಾಗಿಲ್ಲ. ಅದೇ ರೀತಿ ಉತ್ತಮ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಗುಡಿ ಗುಂಡಾರಕ್ಕೆ ಹೋದ್ರೆ ಹೂವು, ಕಾಯಿ, ಪತ್ರಿ, ಕರ್ಪೂರ ತಗೊಂಡು ಹೋಗ್ತೀವಿ. ಹೀಗೆ ಒಂದೊಂದು ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಕೆಲವು ಕಾರಣಗಳನ್ನ ಮುಂದಿಟ್ಟುಕೊಂಡೇ ಹೋಗ್ಬೇಕು, ಅದು ಶುಭ. ಅದೇ ಪ್ರಕಾರವಾಗಿ ನಾವು ಆನಂದವನ್ನ ಪಡಿಬೇಕಾಗಿತ್ತು ಅಂದ್ರೆ ಇಲ್ಲಿ ಏನು ಮಾಡಿದರೆ ಆನಂದ ಸಿಗುತ್ತದ, ಆ ಆನಂದಕ್ಕೆ ಹೋಗ್ಬೇಕಾದ್ರೆ ನಾವು ಏನು ತಯಾರಾಗಬೇಕು, ಏನು ತಗೊಂಡು ಹೋಗ್ಬೇಕು ಅಂದ್ರೆ ನಾವೇನು ತಗೊಂಡು ಹೋಗಬೇಕಾಗಿಲ್ಲ. ಒಬ್ಬ ಉತ್ತಮವಾದಂಥ ಯೋಗಿಯ, ಉತ್ತಮರಾದಂಥ ಶರಣರ, ಮಹಾತ್ಮರ, ಸದ್ಗುರುಗಳ ಸನ್ನಿಧಿಗೆ ಹೋದ್ರು ಸಾಕು. ಆ ಉತ್ತಮ ಅಂದ್ರೆ ಯಾರು ಉತ್ತಮರಂತ ಮೊದಲೇ ಹೇಳಿವಾರ, ಮತಿಗೆ ಮಂಗಲ ಈವುದಾವುದು ಉತ್ತಮರ ಸಂಘ ಅಂದ್ರ ಮಹಾತ್ಮರು. ಅಂಥವರ ಸಂಘಕ್ಕೆ ಹೋಗ್ಬೇಕಾಗಿತ್ತಂದ್ರೆ ನಾವು ಏನು ತಗೊಂಡು ಹೋಗ್ಬೇಕು? ಅವರಲ್ಲಿ ದಾರಿಗೆ ಬುತ್ತಿ ಬೇಕು, ದೇವರ ಗುಡಿಗೆ ಊದಿನ ಕಿಡ್ಡಿ, ಕಾಯಿ, ಕರ್ಪೂರ ಬೇಕು. ಆದ್ರೆ ಉತ್ತಮರಲ್ಲಿಗೆ ನಾವು ಹೋಗ್ಬೇಕಾಗಿದ್ರೆ ಏನು ತಗೊಂಡು ಹೋಗ್ಬೇಕಪ್ಪ ಅಲ್ಲಿ ಅಂದ್ರೆ ಏನು ತಗೊಂಡು ಹೋಗ್ಬೇಕಾಗಿಲ್ಲ. ಒಂದು ಭಕ್ತಿಯನ್ನ, ಗುರುವೇ ಸಾಕ್ಷಾತ್ ಪರಬ್ರಹ್ಮ ಅನ್ನುವಂತ ಭಗವಂತನೇ ಈ ಜಗತ್ತಿನಲ್ಲಿ ಹುಟ್ಟಿ ನಮ್ಮ ಸರ್ವ ದುಃಖವನ್ನು ನಿವೃತ್ತಿ ಮಾಡಿ
ಆನಂದವನ್ನ ಸುಖವನ್ನ ಕೊಡುವಂಥವನು ಆ ಏಕೈಕ ಮಹಾಪುರುಷ ಅಂತ ತಿಳ್ಕೊಂಡು ಅವನಲ್ಲಿ ಹೇಗೆ ಹೋಗು ಅಂದ್ರೆ ಭಕ್ತಿ ಭಾವ ಅನುಕೂಲನೆ ಗುರು ಶಂಭುಲಿಂಗ. ನೀ ಏನು ಬುದ್ಧಿ ತಂದಿದ್ದೆ, ಏನು ರೊಕ್ಕ ತಂದಿದ್ದೆ ಅಂತ ನೋಡಂಗಿಲ್ಲ ಮಹಾತ್ಮರು. ನಿಜವಾದ ಮಹಾತ್ಮರು ಒಬ್ಬ ಶಿಷ್ಯ ಒಬ್ಬ ಭಕ್ತ ಬಂದನಂದ್ರೆ ಅವನು ಬುದ್ಧಿ ಅಂತಂದನ, ಅವನು ಅಕ್ಕಿ ಬೇಳೆ ಎಷ್ಟು ತಂದನ, ಕಾಣಿಕೆ ಕೊಡ್ಲಿಕ್ಕೆ ದುಡ್ಡು ಎಷ್ಟು ತಂದನಂತ ಆ ಮಹಾತ್ಮರು ಎಂದಿಗೂ ನೋಡುದಿಲ್ಲ. ಅವನಲ್ಲಿ ಏನು ನೋಡ್ತಾರಂತ ಮಹಾತ್ಮರು ಅಂದ್ರೆ ಬಡವನೇ ಇರಲಿ ಶ್ರೀಮಂತನೇ ಇರಲಿ, ಅವನು ಕಿಂಕರತ್ವ ಭಾವದಿಂದ ಈತನೇ ನನಗೆ ಸಾಕ್ಷಾತ್ ದೇವರು ಅಂತಕ್ಕಂಥ ಏಕೈಕ ಭಾವದಿಂದ ಬಂದು ಸಾಕು, ನಮ್ಮೆಲ್ಲ ದುಃಖವನ್ನ ಕಳೆದು ನಮಗೇನು ಬಯಸುವಲ್ಲ ಆನಂದ, ಬಂದಂತ ಆನಂದ ಬಿಟ್ಟು ಹೋಗಿರಬಾರ್ದು. ಅಂಥ ಒಂದು ಆನಂದವನ್ನ ಕೊಡ್ತಕ್ಕಂಥ ಶಕ್ತಿ ಯಾರಿಗಿದೆ ಅಂದ್ರೆ ಅದೇ ಸದ್ಗುರುನಾಥನಿಗೆ, ಶ್ರೋತ್ರಿಯ ಬ್ರಹ್ಮನಿಷ್ಠ ಮಹಾತ್ಮರಿಗೆ, ಶರಣರಿಗೆ. ಹಾಗಾಗಿ ಅವರು ಜಗತ್ತಿನಲ್ಲಿ ಏನೊಂದನ್ನು ಅಪೇಕ್ಷೆ ಮಾಡದೆ, ಏನು ಅಪೇಕ್ಷೆ ಮಾಡಂಗಿಲ್ಲ ಅವರು. ಯಾಕಂದ್ರೆ ಅವರು ಗುರು ಅಂದ್ರೆ ದೊಡ್ಡವರು. ಗುರು ಅನ್ನೋ ಶಬ್ದಕ್ಕ ಕತ್ತಲನ್ನೇ ಕಳೆಯಂಥದ್ದು ಅಂತಾರ. ಗುರು ಅನ್ನೋ ಶಬ್ದಕ್ಕ ದೊಡ್ಡದು ಅಂತಾರ. ಗುರು ಅನ್ನೋ ಶಬ್ದಕ್ಕ ಅದು ಸಾಕ್ಷಾತ್ ಪರಬ್ರಹ್ಮ ಅಂತಾರ, ಪ್ರತ್ಯಕ್ಷ ಬ್ರಹ್ಮ ಸ್ವರೂಪಿಗಳು. ಅವರು ಜಗತ್ತಿಗೆ ಕೊಡುವವರೇ ವಿನಃ ಯಾರನ್ನು ಅವರು ಎಂದಿಗೂ ವಾದಂತ ಒಣಗಿದ ಎಲುವನ್ನ ನಾಯಿ ಹುಡುಕ್ತಾ 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 ಹೋಗ್ತದ. ಅದು ಸಿಗೋತನ ಬೆಳದೇ ಹುಡುಕ್ತದ. ಸಿಕ್ಕ ತಕ್ಷಣ ಏನಾಗ್ತದಂದ್ರೆ ನಾವು ಮಾನವರು ದೇವಲೋಕಕ್ಕೆ ಹೋಗ್ತೀವಲ್ಲ, ಸ್ವರ್ಗಲೋಕ ಅಂತಾರ. ಆ ಸ್ವರ್ಗಲೋಕಕ್ಕೆ ಹೋದ ಮೇಲೆ ಅಲ್ಲಿ ಏನೇನು ಭೋಗ ಆದಂತ ಕೇಳಿದ್ರೆ ನಮಗೆ ಕಿವಿ ನಿಗಿರ್ತಾವ. ಅಲ್ಲಿ ಕಾಮಧೇನು, ಕಲ್ಪವೃಕ್ಷ, ಅಪ್ಸರಾ ಸ್ತ್ರೀಯರು, ಅಮೃತಪಾನ ಅಂತ ಬರೀತಾರೆ. ಅಲ್ಲಿ ಹೋದಾಗ ಎಷ್ಟು ಸುಖ ಇರ್ಬೋದು ಅಂತ ಅನಿಸ್ತದಿಲ್ಲ ನಮಗೆ, ಅನಿಸ್ತದ. ಅದರಂತೆ ನಾಯಿಗನಿಸ್ತು ಇದ್ರಾಗ ಎಂಥ ಅಮೃತ ಅದ ಅಂತ, ಎರುವಿನಲ್ಲಿ ಎಷ್ಟು ಅಮೃತ ಅದ, ಆನಂದ ಅದ ಅಂಥೇಳಿ ಆ ಒಣಗಿದ ಎಲುಬನ್ನ ಬಾಯಿಯಲ್ಲಿ ಹಿಡ್ಕೊಂಡು ಯಾವ ನಾಯಿಗಳು ಬೆನ್ನು ಹತ್ತಬಾರದು, ಮತ್ತೆ ಅವು ನನ್ನ ಬೆನ್ನು ಹತ್ತಿದ್ರೆ ನನಗೆ ಉಳಿಯೋದಿಲ್ಲ ಅಂತಕ್ಕಂಥ ಭಾವದಿಂದ ದೂರ ಹೋಗ್ತದೆ. ಬಾಯಲ್ಲಿ ಹಿಡ್ಕೊಂಡು ದೂರ ಹೋಗಿ ಯಾವ ನಾಯಿಗಳು ಇಲ್ಲ ಗೊತ್ತಾದಾಗ ಒಂದು ಕಡೆ ಆ ಬಾಯಲ್ಲಿದ್ದಂಥ ಎಲುವನ್ನು ತನ್ನ ಮುಂದಿನ ಎರಡು ಕಾಲುಗಳ ಮಧ್ಯದಲ್ಲಿ ಹಿಡ್ಕಂತದೆ, ಬಿಗು ಹಿಡ್ಕಂತದೆ. ಹಿಡ್ಕೊಂಡು ಏನು ಕಡಿತದ, ಆ ಒಣಗಿದ ಎಲುವನ್ನು ಕಡಿಲಿಕ್ಕೆ ಶುರು ಮಾಡ್ತದೆ. ಕಡಿದು ಕಡ್ದು 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 ಇಷ್ಟು ಯಾಕೆ ಕಡಿತದ ಅಂದರೆ ಅದ್ರಾಗ ಏನೋ ಒಂದು ಅಮೃತ ಆದಂತ, ಅದಕ್ಕೆ ಆ ರುಚಿ ಆದ. ಕಡಿತಾ ಹೋದಂತೆಲ್ಲ ಅದಕ್ಕೆ ಎಲಿವಿನ ಕೊಕ್ಕೆ ಇರ್ತಾವಲ್ಲ, ಆ ಕಡೆ ಈ ಕಡೆ ದೌಡಿಗೆ ಚುಚ್ಚಿ 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 ತನ್ನ ದೌಡೆಯಿಂದ ರಕ್ತ ಸುರಿಲಿಕ್ಕೆ ಪ್ರಾರಂಭ ಆಗ್ತದೆ. ಆ ರಕ್ತ ಎಲ್ಲಿ ಸುರಿತದ ಅಂದರೆ ಬಾಯಲ್ಲಿಟ್ಟಂತ ಎಲಿವಿನ ತುಂಡಾದಲ್ಲ, ಆ ತುಂಡಿನ ಮೇಲೆ ಬಾಯಿಯ ರಕ್ತ ಬೀಳ್ತದೆ. ಆ ರಕ್ತ ಸವಿಲಿಕ್ಕೆ ಶುರು ಮಾಡ್ತದೆ. ರಕ್ತ ಬಂದಂಗೆಲ್ಲ ಆಹಾ ಈಗ ಬಂತು ನೋಡ ಅಮೃತ ಅಂತದ. ರಕ್ತದ ರುಚಿ ನೋಡಿದಂಗೆಲ್ಲ ಅಮೃತ ಅಮೃತ ಅಂತದ. ಆದರೆ ಆ ರಕ್ತ ಯಾರ್ದು ಅಂತ ಗೊತ್ತಿಲ್ಲ. ಅದಕ್ಕೆ ರಕ್ತ
ಎಲುಬಿನಿಂದ ರಕ್ತ ಬರ್ತದ, ಎಲುಬಿನಲ್ಲೇ ರಕ್ತ ಆದಂತೆ ಎಲುಬನ್ನ ಕಡಿದು 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 ಸೌದು ಸೌದು ಸುಸ್ತಾಗಿ ಕೊನೆಗೆ ಬಿದ್ದು ಹೋಗ್ತದೆ. ಇಲ್ಲಿ ವಿಚಾರ ಏನು ಮಾಡೋದದ, ಎಲುಬಿನಲ್ಲಿ ರಕ್ತ ಇಲ್ಲವೇ ಇಲ್ಲ, ಆದರೂ ಕೂಡ ನಾಯಿ ತನ್ನ ರಕ್ತವನ್ನೇ ಎಲುಬಿನಲ್ಲಿ ಆದಂತ ತಿಳ್ಕೊಂಡು ಎಲುಬನ್ನ ಯಾವ ರೀತಿ ಪ್ರೇಮ ಪ್ರೀತಿಯನ್ನು ಮಾಡ್ತಾರಲ್ಲ, ಮಾಡ್ತಿಲ್ಲ. ಅದರಂತೆ ಈ ಮನಸ್ಸು ಕೂಡ ಅಜ್ಞಾನಕ್ಕೆ ಒಳಗಾಗಿ ಜಗತ್ತಿನಲ್ಲಿ ಇರುವಂಥ ವಿಷಯಾದಿ ವಸ್ತುಗಳವಲ್ಲ, ಶಬ್ದದಲ್ಲಿ ಆದಂತೆ ಕೆಲವು ಶಬ್ದದಿಂದ ಹೋದವು, ಸ್ಪರ್ಶದಲ್ಲಿ ಆದಂಥ ಬರೇ ಸ್ಪರ್ಶಕ್ಕೆ ಹೋಗೋದು, ಕೆಲವು ರೂಪದಲ್ಲಿ ಆದಂಥ ರೂಪದ ಬೆನ್ನತ್ತೆ ಹೋದು, ರುಚಿಯಲ್ಲಿ ಆದಂತೇಳಿ ನಾಲಿಗೆ ಬೆನ್ನತ್ತಿ ಹೋದು, ವಾಸನೆಯಲ್ಲಿ ಆದಂಥ ಆ ವಾಸನೆ ಬೆನ್ನತ್ತಿ ನಾಶಿಕವನ್ನು ಇದು ಹೋಗಿ ವಾಸನೆ ಹೋಗಿ ಮುಟ್ಟಿಸ್ಬೇಕಾದ್ರೆ ಮೂಗೆ ಮುಟ್ಟಿಸ್ತದೆ. ವಾಸನೆ ನೀವು ಮುಟ್ಟಬೇಕಾದ್ರೆ ಮೂಗೆ ಮುಟ್ಟಬೇಕು, ನಿಮ್ಮ ಶರೀರ ಮುಟ್ಟಂಗಿಲ್ಲ, ನಿಮ್ಮ ಕೈ ಹೋಗಿ ಮುಟ್ಟಂಗಿಲ್ಲ, ಕಾಲು ಎಲ್ಲ ಇದ್ದು ಮೂಗೆ ಕೆಟ್ಟಿತ್ತಂದ್ರೆ ನೀವು ವಾಸನೆ ಗೊತ್ತಾಗಿಲ್ಲ. ಮತ್ತು ಯಾಕ್ರಿ ಎಲ್ಲ ಅವಲ್ಲ ಮೂಗು ಕೆಟ್ಟರೆ? ಯಾಕಂದರೆ ವಾಸನೆಗೆ ದಾರಿ ನಾಶಿಕ ಅಷ್ಟೆ, ವಾಸನೆಗೆ ದಾರಿ ನಾಶಿಕ, ರೂಪಕ್ಕೆ ದಾರಿ ನೇತ್ರ. ರೂಪವನ್ನು ನೋಡ್ಬೇಕಂದ್ರೆ ಕಣ್ಣಿಲ್ಲಂದ್ರೆ ಕಿವಿಯಾದ ಬಾಯಿಯಾದ ನಾಲಿಗೆಯಾದ ಎಲ್ಲ ಅದಲ್ರಿ. ಮತ್ತು ರೂಪ ಯಾಕೆ ಹೋಗಿ ಮುಟ್ಟಲಿಲ್ಲ ಅಂದರೆ ದಾರಿ ಇಲ್ಲ. ರೂಪಕ್ಕೆ ದಾರಿ ನೇತ್ರ, ಶಬ್ದಕ್ಕೆ ದಾರಿ ಸ್ತೋತ್ರ, ರುಚಿಗೆ ದಾರಿ ನಾಲಿಗೆ. ಹೀಗೆ 5 ವಿಷಯಗಳಿಗೆ ದಾರಿ ಯಾವುದಂದ್ರೆ 5 ಜ್ಞಾನೇಂದ್ರಿಯಗಳ ದಾರಿ. ಅದೇ ದಾರಿ ಹಿಡಿದು ಹೋಗ್ಬೇಕು ನೀವು. ಬೇರೆ ದಾರಿಗೆ ಹೋದರೆ ಇದು ಸಿಗೋದಿಲ್ಲ. ಹಾಗಾಗಿ ಈ ಮನಸ್ಸು ನಾಯಿಯಂತೆ ಭ್ರಮೆಗೆ ಒಳಗಾಗಿ ಯಾವುದನ್ನು ಬಯಸದ ಆ ಬಯಸಿದ ದಾರಿ ಹಿಡಿದು ಹೋಗ್ಬಿಟ್ಟದ. ಹೋಗದೆ 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 ಮುಟ್ಟದ. ಮುಟ್ಟಿಲ್ಲ. ನಾವು ಎಷ್ಟು ರೂಪಗಳನ್ನು ನೋಡಿಲ್ಲ. ಆನಂದ ಆಗ್ಯದೇನು? ಇಲ್ಲ. ಎಷ್ಟು ಮಾತುಗಳನ್ನು ಕೇಳಿಲ್ಲ. ಆನಂದ ಆಗ್ಯದೇನು? ಇಲ್ಲ. ಎಷ್ಟು ನಮೂನೆ ನಾವು ತಿಂದಿಲ್ಲ, ರುಚಿ ನೋಡಿಲ್ಲ, ಇವತ್ತಿಗೆ ಆನಂದ ಆಗ್ಯದೇನು? ಎಷ್ಟು ವಾಸನೆಗಳನ್ನು ನೋಡಿಲ್ಲ ನಾವು, ಆನಂದ ಆಗ್ಯದೇನು? ಇಲ್ಲ. ಅಂದ್ರೆ ಅರ್ಥ ಏನಾಯ್ತು? ಇವುಗಳಲ್ಲಿ ಎಲುಬಿನಲ್ಲಿ ಹೆಂಗ ರಕ್ತ ಇಲ್ಲ, ಈ ವಿಷಯಗಳಲ್ಲಿ ಆನಂದ ಇಲ್ಲ ಅಂತ ಗೊತ್ತಾಯ್ತಲ್ಲ ನನಗೆ. ಎಲುಬಿನಲ್ಲಿ ನಾಯಿಗೆ ರಕ್ತ ಇಲ್ಲ, ಆದ್ರೆ ಬೆನ್ನು ಹತ್ತದ. ಅದರಂಗೆ ಈ ಜೀವಾತ್ಮನಿಗೆ ಅಜ್ಞಾನಕ್ಕೆ ಒಳಗಾಗಿ ಏನು ಮಾಡಿತು ಅಂದ್ರೆ ಆನಂದದ ಕಡೆ ಹೋಗೋದು ಬಿಟ್ಟು ವಿಷಯಾದಿಗಳ ದಾರಿ ಹಿಡಿತು ನೋಡ್ರಿ. ಆನಂದದ ದಾರಿ ಹಿಡಿತು, ದುಃಖದ ದಾರಿ ಹಿಡಿತು. ದುಃಖದ ದಾರಿ ಹಿಡಿದ ಮೇಲೆ ದುಃಖ ಬರ್ತದೋ ಆನಂದ ಬರ್ತದೋ? ಆನಂದದ ದಾರಿ ಹಿಡಿದವನಿಗೆ ದುಃಖ ಬರಂಗಿಲ್ಲ, ದುಃಖದ ದಾರಿ ಹಿಡಿದು ಹೋಗೋವನಿಗೆ ಆನಂದ ಆಗೋದಿಲ್ಲ. ಮೊನ್ನೆನೇ ಹೇಳಿವಲ್ಲ, ಮೇರು ಪರ್ವತ ಉತ್ತರ ದಿಕ್ಕಿಗೆ ಅದ, ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಿದ್ರೆ ಅದು ಇನ್ನಷ್ಟು ದೂರ ದೂರ ಆಗ್ತದ, ಸಮೀಪ ಆಗೋದಿಲ್ಲ. ಅದರಂತೆ ಆನಂದ ಇರೋದು ಎಲ್ಲಿ? ಎಲ್ಲಿ ಅದ ಆನಂದ? ಯಾವ ವಸ್ತುವಿನಲ್ಲಿ ಆನಂದ ಇಲ್ಲ. ಮಗನಲ್ಲಿ ಆನಂದ ಇಲ್ಲ, ಮಗಳಲ್ಲಿ ಆನಂದ ಇಲ್ಲ, ವಿಷಯಗಳಿಗೆ ನಾವು ಯಾರಲ್ಲಿ ಆನಂದ ಇಲ್ಲವೇ ಇಲ್ಲ. ಮತ್ತೆ ಕೆಲವು ಮಂದಿ ಮಗನಿಂದ ಬಹಳ ಆನಂದ ರೀ, ಮಕ್ಕಳಿಂದ ಆನಂದ, ಮಗಳಿಂದ ಆನಂದ, ಮಗನಿಂದ ಆನಂದ ಅಂತಾರಲ್ಲ. ಸುಳ್ಳು ಏನಂದ್ರೆ ವಿಚಾರ ಮಾಡಿದ್ರೆ ಸುಳ್ಳು ಅಂದ್ರೆ, ವಿಚಾರ ಮಾಡಿದ್ರೆ ನಿನಗ ಮಗ ಬಹಳ ಒಳ್ಳೆಯವನು ಅಂತ ನೀನು ಆನಂದ ಪಡ್ತಿದ್ದಿ, ಹೌದಿಲ್ಲ?
ಯಾಕಂದ್ರೆ ಎಲ್ಲಿವರೆಗೂ ನಿನ್ನ ಮಗಳು ನಿನ್ನ ಮಗ ನಿನ್ನ ಮಾತು ದೇವರ ಮಾತು ಅಂತ ತಪ್ಪದೆ ಮಾಡ್ತಾರೋ ಅಲ್ಲಿವರೆಗೂ ನಿನ್ನ ಮಕ್ಕಳು ಭಾಳ ಒಳ್ಳೆಯವರಪ್ಪ ಚಲೋ ಅಂತ ಆನಂದ ಪಟ್ಟಿ. ಅದೇ ಮಗ ಮಗಳು ಒಂದು ದಿನ ಏನು ನಿನ್ನ ಸುದ್ದಿ ಅಂತ ಎದುರು ನಿಂದಿರಲಿ, ಏನಪ್ಪ ನಿನ್ನ ಸುದ್ದಿ ಭಾಳ ಆಯ್ತಲ್ಲ ಅಂತ. ಯಾವಾಗ ಮಾತು ತಿರುಗಿ ಬಿದ್ದಿಲ್ಲ ಅವನ ಮಗ ಏನಲ್ಲ ಹುಟ್ಟಬಾರ್ದಾಗಿತ್ತಪ್ಪ, ನನ್ನ ಮಗನಿಂದ ನಮಗೆ ದುಃಖ ಆಗ್ಯದಂತ ಅವ್ರು ಅಂತಾರೆ, ಸುಖ ಆಗ್ಯದಂತ ನೀನು ಅಂತಿದ್ದಿ. ಮಕ್ಕಳಂದ್ರೆ ಇಬ್ಬರಿಗೂ ಮಕ್ಕಳಲ್ಲ, ಒಬ್ಬರಿಗೆ ಸುಖ ಒಬ್ಬರಿಗೆ ದುಃಖ ಹೆಂಗಾದ ಅವನು. ಒಂದೇ ವಸ್ತು ಅರ್ಧ ಕಹಿ ಅರ್ಧ ಸಿಹಿ ಹಾಕಿ ಬರಂಗಿಲ್ಲ, ಇಲ್ಲ ಸಿಹಿನೇ ಇರ್ಬೇಕು ಇಲ್ಲ ಕಹಿನೇ ಇರ್ಬೇಕು. ಮಗ ಮಗಳು ಆನಂದ ಸ್ವರೂಪ ಅಂದ್ರೆ ಎಲ್ಲ ಹಡದಂತ ತಂದೆ ತಾಯಿಗಳು ಆನಂದವಾಗಿರ್ಬೇಕಲ್ಲ. ಮಕ್ಕಳು ಹಡದವ್ರು ಎಲ್ಲರಿಗೂ ಆನಂದ ಆಗ್ಬೇಕು. ಇಲ್ರಿ ಕೆಲವು ಮಂದಿಗೆ ಆನಂದ ಕೆಲವು ಮಂದಿ ದುಃಖ ಆಯ್ತಂದ್ರೆ ದುಃಖ ಎಲ್ಲರಿಗೂ ಆಗ್ಬೇಕಾಗಿತ್ತು. ಹಂಗಿಲ್ಲ ಜಗತ್ತಿನ ನೇಮ. ಕೆಲವು ಮಂದಿಗೆ ಆನಂದ ಆಗ್ಯದ, ಕೆಲವು ಮಂದಿಗೆ ದುಃಖ ಆಗ್ಯದ. ಯಾಕಾಯ್ತು? ಮಗ ಮಗಳ ಅನ್ನೋದು ಅದು ದುಃಖನೂ ಅಲ್ಲ, ಅದರಲ್ಲಿ ಆನಂದನಿಲ್ಲ. ಅದರಲ್ಲಿ ಆನಂದ ಇಲ್ಲ, ಅದರಲ್ಲಿ ದುಃಖನಿಲ್ಲ. ನಮ್ಮ ಮಾತು ಕೇಳಿದಾಗ ನಾವು ಆನಂದ ಅಂತ ನಾವು ಅನ್ಕೊಂಡಿವಿ, ಮಾತು ಕೇಳಿದಾಗ ಕೆಟ್ಟವನಂತ ಆರೋಪ ಮಾಡಿ ದುಃಖ ಪಟ್ಟಿವಿ. ಅವನೇನು ಮಾಡಿದ್ರು ಪಾಪ? ಅವರು ನಿನಗೆ ಆನಂದ ಕೊಡಕ ಹುಟ್ಟಿಲ್ಲ ಮಗಳಾಗಿ, ದುಃಖ ಕೊಡಕ ಮಗನಾಗಿ ಹುಟ್ಟಿಲ್ಲ. ಯಾವ ತಂದೆ ತಾಯಿಗಾದ್ರೂ ಕೂಡ ಹಡ್ದವರಿಗೆ ದುಃಖ ಕೊಡ್ಬೇಕಂತ ಅವರು ಹುಟ್ಟಿಲ್ಲ, ಸುಖ ಕೊಡ್ಬೇಕಂತ ಅವರು ಹುಟ್ಟಿಲ್ಲ. ಹೆಂಗ್ ಹುಟ್ಟ್ಯಾರ ಅಂದ್ರೆ ಅವರವರ ಹಿಂದಿನ ಜನ್ಮದ ಪ್ರಾರಬ್ಧ ಏನದ ಅದರಂಗ ಹುಟ್ಟ್ಯಾರ. ಅವರು ನೀತ ಕಂಡೆ ನನ್ನ ಸಲುವಾಗಿ ಹುಟ್ಟ್ಯಾರ ಅಂತ ನೀತ ಕಂಡೆ. ಯಾವನು ಹೇಳಿದಂತ? ಯಾರು ಹೇಳ್ಯಾರ? ನಿನ್ನ ಸಲುವಾಗಿ ಹುಟ್ಟಿ ಬಂದಿವಿ ಅಂತ ಹೇಳ್ಯಾರ ಅವರು? ಯಾರು ಹೇಳಿಲ್ಲ, ಸುಮ್ಮನೆ ನಾವೇ ಆರೋಪ ಮಾಡ್ಕೊಂಡಿವೆ. ಭಾಳ ಬೆಸ್ಟ್ ಅಪ್ಪ. ಎದುರಿಗೆ ನಿಂತ್ರೆ ಏನು ಸುದ್ದಿ ಅಂತ ಕೈ ನಿಂತ್ರೆ ಏನು ಗತಿ? ಹಾಗಾಗಿ ವಿಚಾರ ಮಾಡಿ ನೋಡಿದರೆ ಜಗತ್ತಿನಲ್ಲಿ ಈ ಪ್ರಪಂಚದಲ್ಲಿ ಏನು ತೋರ್ತದಂದ್ರೆ ಸುಮ್ಮನೆ ಎಂತೆಂಥವ್ರು ಮರಳಾಗಿ ಹುಚ್ಚಿಡುವ. ರಾಮಾಯಣ ಆಯ್ತಲ್ಲ, ಸಾಮಾನ್ಯ ಅಲ್ಲ, ಬಹಳ ಸಲ ಹೇಳಿನಿ, ಸಂದರ್ಭಾನುಸಾರ ಹೇಳೋದು. ಶ್ರೀ ರಾಮಚಂದ್ರ ಅವತಾರ ಪುರುಷ, ದಶರಥನ ಕೌಶಲ್ಯ ಮಗ, ವಶಿಷ್ಠ ಮಹರ್ಷಿಗಳೇ ಗುರುಗಳು, ಅವತಾರ ಪುರುಷರು. ಅಂಥವರ ಸಂದರ್ಭ ಅನುಸಾರವಾಗಿ ಏನೋ ರಾಜ್ಯವನ್ನು ಬಿಡುವಂಥ ಪ್ರಸಂಗ ಬಂತು. ಅದು ಮಾತಿಗೆ ಒತ್ತು ಬಿದ್ದು ಅಡವಿಗೆ ಹೋದರು ವನವಾಸಕ್ಕೆ. ವನವಾಸದಲ್ಲಿ ಕೂಡ ಆರಾಮಾಗಿರ್ಬೋದಾಗಿತ್ತು. ಅವ್ರಿಗೇನು, ರಾಮಚಂದ್ರ ಅವತಾರ ಪುರುಷ, ಅವನಿಗೇನು ಆಸೆ ಇಲ್ಲ, ಅಪೇಕ್ಷೆ ಇಲ್ಲ. ಅರಮನೆಗಿದ್ರು ಅಷ್ಟೇ, ಗುಡಿಸಲಲ್ಲಿದ್ರು ಅಷ್ಟೇ, ಅವನೇನು ದಡ್ಡ ಅಲ್ಲ. ಆದರೆ ಆತನ ಹಿಂದೆ ಬೆನ್ನತ್ತಿದಂಥ ಸೀತಾಮಾತೆ, ಎಲ್ಲಿ ರಾಮ ಅಲ್ಲಿ ಸೀತಾ ಅಂತ, ನೀನು ಇಲ್ಲದ ಅರಮನೆ ನನಗೆ ಸುಡುಗಾಡು ಸಮಾನ, ನೀನು ಇದ್ದಲ್ಲೇ ಅದು ಅಯೋಧ್ಯ ಅಂತ ತಿಳ್ಕೊಂಡು ಅವನ ಬೆನ್ನಿಂದ ಹತ್ತಿಲ್ಲ ನೋಡ್ರಿ. ಆ ಪುಣ್ಯಾತ್ಮಳು ಅಷ್ಟೇ ಅಲ್ಲಿ ಅವನ ಜೊತೆಗೆ ಇದ್ರೆ ಸಾಕಾಗಿತ್ತು. ಒಂದು ಆರಾಮ್ ಕುಟೀರ ಹಾಕಿದ್ರು, ನಳ್ಳಿತ್ತು, ಗೆಡ್ಡೆ ಗೆಣಸು ತರ್ತಿದ್ರು, ತಿಂತಿದ್ರು, ಆರಾಮಾಗಿದ್ದ. ರಾಮಿಗೆ ಏನ್ರಿ, ಅವನು ಅಜ್ಞಾನ ಪುರುಷ ಅಲ್ಲ. ಅಲ್ಲಿ ಈಕೆ ಮಾಡಲಿಲ್ಲ ನೋಡ್ರು. ಮರೀಚ ಅನ್ನುವಂಥ ರಾಕ್ಷಸ ಹಿಂದಿನ ಸೇಡನ್ನು ತೀರಿಸಿಕೊಳ್ಳೋದಕ್ಕೋಸ್ಕರವಾಗಿ ಆಕೆಯ ಕುಟೀರದ ಮುಂದೆ ಜಿಂಕೆಯಾಗಿ ಈ ಕಡೆಯಿಂದ ಆ ಕಡೆ ಓಡಿತು, ಆ ಕಡೆಯಿಂದ ಈ ಕಡೆ ಓಡಿತು. 2-3 ಸಲ ಓಡೋಳಗಾಗಿ ಸೀತೆಯ ದೃಷ್ಟಿ ಆ ಜಿಂಕೆಯ ಮೇಲೆ ಬಿತ್ತು ನೋಡು, ಚಿಗರಿ ಮೇಲೆ. ನೋಡಿದಾಗ ಆಕೆ ಜೀವನದಲ್ಲಿ ಅಂತ ಜಿಂಕೆಯ ಬಣ್ಣವನ್ನೇ ನೋಡಿಲ್ಲ ಅನ್ನುವಂಗ ಭ್ರಮೆ ಆಯ್ತು, ಭ್ರಾಂತಿ ಆಯ್ತು. ಅದು ಹೇಗೆ ಕಂಡಿತು ಅಂದ್ರೆ, ಚರ್ಮದ ಜಿಂಕೆ, ಚಿಗರಿ ಚರ್ಮದ ಓಡುತ್ತಂದ್ರೆ ಅರ್ಥ ಏನಪ್ಪ? ಅದು ಡೂಪ್ಲಿಕೇಟ್ ಅಲ್ಲ, ಚರ್ಮ ಇರ್ಬೇಕಲ್ಲ, ಜಡ ವಸ್ತು ಓಡಂಗಿಲ್ಲ.
ಬಂಗಾರ ಜಡನ ಚೇತನ? ಜಡ. ಆ ಜಡ ಇದ್ದದಕ್ಕೆ ಅದನ್ನ ತಗೊಂಡು ಕೊಳ್ಳಾಗ ಹಾಕೊಂಡು ನಾವು ಅದನ್ನ ಹೊತ್ಕೊಂಡು ತಿರುಗಾಡ್ತೀವಿ. ಬಂಗಾರನ ಹೊತ್ಕೊಂಡು ನಾವು ತಿರುಗಾಡ್ತೀವಿ, ಬಂಗಾರ ನಮ್ಮನ್ನು ಹೊತ್ಕೊಂಡದಂತ ಭ್ರಮೆ ಆಗ್ಯದ ನಮಗೆ. ಬಂಗಾರ ಇಲ್ಲಂದ್ರೆ ನಾವು ಹೊರಗೆ ಹೋಗಕ್ಕೆ ಮನಸ್ಸಾಗ ಹೊಲ್ತು ಅಲೇವನೇ. ಬಂಗಾರ ನೀನು ಹೊತ್ಕೊಂಡು ಹೋಗ್ತಿದ್ದು, ನಿನ್ನ ಬಂಗಾರ ಹೊತ್ಕೊಂಡು ಹೋಗ್ತದವು. ನಿನಗೇನು ಆಯಾಸ ಇಲ್ಲಂಗೆ ಬಂಗಾರ ಹಾಕ್ಕೊಂಡ್ರೆ ನಿನ್ನ ಕರ್ಕೊಂಡು ಹೋಗ್ತಿತ್ತಂದ್ರೆ ಅದೊಂದು ರೀತಿ ಬೇರೆ. ಅದನ್ನೇ ನೀನು ಹೊತ್ಕೊಂಡು ಹೋಗ್ಬೇಕು, ಜಡ ಅದಿಲ್ಲ. ಆವಾಗ ಆ ಜಡ ಬಂಗಾರದ ಜಿಂಕೆ ಬಂಗಾರದ ಆಗಿದ್ರೆ ಇದು ಓಡ್ತದಿಲ್ಲ. ಇದು ಓಡ್ತದಂದ್ರೆ ಇದು ಮಾಯಾ ಮೃಗ ಇರಬಹುದಂತ ವಿಚಾರ ಹೊಳಿಲಿಲ್ಲ ಆಕಿ ಯಾರಿಗೆ. ಆ ಕ್ಷಣದಲ್ಲಿ ಸೀತಾಮಾತೆ ಹೊಳಿಲಿಲ್ಲ. ಏನು ಮಾಡಿದ್ಲು? ಬಂಗಾರದ್ದೇ ಅಂತ ಅತ್ಯಂತ ಆಕರ್ಷಣೆಗೆ ಒಳಗಾಗಿ ಮೋಹಕ್ಕೆ ಒಳಗಾಗಿ ರಾಮ ಬಂದ ತಕ್ಷಣ, ಹೇ ರಾಮ, ನನಗೆ ಆ ಜಿಂಕೆ ಬೇಕಂತ. ಯಾಕೋ ಇಷ್ಟು ಜಿಂಕೆಗಳವ ಅರಣ್ಯ ಮಲ್ಲಿ, ಎಲ್ಲ ಕಡೆ ಜಿಂಕೆಗಳವ, ಎಷ್ಟು ಬೇಕು ಜಿಂಕೆ ನಿನಗೆ ಅಂತ ಕೇಳಿದ. ಇಲ್ಲಿ ಇರುವಂತ ಜಿಂಕೆಗಳಂತೆ ನಾನು ನೋಡಿದ ಜಿಂಕೆ ಅಲ್ಲ, ಅದು ಇದಕ್ಕಿಂತ ಬೇರೆ ಆಗಿರತಕ್ಕಂಥ ಜಿಂಕೆ. ಅದರ ಆಕರ್ಷಣೆ ರೂಪ ಬಹಳ ಮನೋಹರವಾಗ್ಯದ, ಅದರ ಮೇಲೆ ಮನಸ್ಸಾಗ್ಯದ. ಆ ಜಿಂಕೆ ನನಗೆ ಬೇಕೇ ಬೇಕಂದ. ಬ್ಯಾರೆ ಒಂದ್ಯಾಕ 10 ತರಮಂತ ಅವನಂತ ಇಲ್ಲ, ಅದೇ ಬೇಕಂದ. ಆವಾಗ ಮುಂದೆ ಏನಾಯ್ತು ಕತೆ ಎಲ್ಲರಿಗೂ ಗೊತ್ತದ. ಮುಂದೆ ರಾಮಾಯಣವೇ ಆಗಿ ಏನೇನೋ ಆಗೋಯ್ತು. ಅಂದ್ರೆ ಅಂತಂತ ಮಹಾತ್ಮರಿಗೆ ಈ ನಾಮರೂಪದ ಜಗತ್ತೇ ಆಕರ್ಷಣೆ ಮಾಡಿ ಹೆಣ್ಣಿಗಾಗಿ ರಾಮಾಯಣ ಆಯಿತು, ಮಣ್ಣಿಗಾಗಿ ಮಹಾಭಾರತ ಆಯಿತು. ಹೆಣ್ಣಿಗಾಗಿಲ್ಲ ರಾಮಾಯಣ ಆದದ್ದು, ಮಹಾಭಾರತ ಮಣ್ಣಿಗಾಗಿಲ್ಲ. ಮತ್ತೆ ಮಣ್ಣು ಏನೋ ಅದು ಚೇತನ, ಜಡ. ಮಣ್ಣನ್ನು ಜಡ, ಹೊನ್ನು ಮಣ್ಣು ಹೆಣ್ಣು ಇವು ಮೂರು ಜಡನೇ ಅವ. ಆದರೂ ಕೂಡ ಜಡವಾದ ಹೆಣ್ಣಿಗಾಗಿ, ಹೊನ್ನಿಗಾಗಿ, ಮಣ್ಣಿಗಾಗಿ ಕೆಟ್ಟವರೇ ಬಹಳ ಮಂದಿ ಅಂತ ಮಹಾತ್ಮ ಹೇಳಿದ್ರು. ಅದಕ್ಕೆ ಜಗತ್ತು ಹಾಳಾಗ್ಯದ. ರಾಮ, ಸೀತೆ, ಧರ್ಮರಾಯ ಇವರೇ ಅದರ ಬೆನ್ನು ಬಿದ್ದು ಒಂದು ಸಲ ಮೋಸ ಹೋಗಿರಂದ್ರೆ, ಈ ಮಾಯ ನಮ್ಮನ್ನ ಮೋಸ ಮಾಡದೇನು ದೊಡ್ಡಾಗದೇನು? ಮಾತಾಡೋದು ಭಾಳ ದೊಡ್ಡಾಗದು, ಅದು ಮನಸ್ಸು ಮಾಡಿದ್ರೆ ಮೋಸ ಮಾಡೋದೇನು ದೊಡ್ಡಾಗದೇ ಅಲ್ಲ. ಎಂಥ ಮಾಯ ಮೃಗದಂತೆ ಇರುವ, ಮಾಯಾಜಾಲದಂತಿರುವ ಜಗತ್ತೇನದ. ಜಗತ್ತಂದ್ರೆ ಈ ದೇಹ ಏನೋ ಅಂತು. ಈ ದೇಹ ಕೂಡ ಭಾಳ ಚಂದ ಕಾಣ್ತದೆ ನೋಡುವಾಗ. ಅದು ಬಂಗಾರ ಜಿಂಕಿ ಕಂಡಂಗ ಈ ದೇಹ ಒಂದು ಹೆಣ್ಣಿನ ರೂಪದಲ್ಲಿ, ಒಂದು ಗಂಡಿನ ರೂಪದಲ್ಲಿ, ಒಂದು ಗಿಳಿ ರೂಪದಲ್ಲಿ, ಒಂದು ಕಾಗೆ ರೂಪದಲ್ಲಿ, ಒಂದು ಗುಯಿಯ ರೂಪದಲ್ಲಿ, ಒಂದು ಸಿಂಹದ ರೂಪದಲ್ಲಿ, ನಾನಾ ರೂಪದಾಗ ತೋರ್ತದ ನೋಡ್ರಿ. ಇದಕ್ಕೆ ಮರಳಾಗಿ ನಾವೆಲ್ಲರೂ ಹಾಳಾಗಿ ಹೋಗಿವಿ. ಇದಕ್ಕೆ ಮರಳಾಗಿ, ದೇಹಕ್ಕೆ ಮರಳಾಗಿ ಸತ್ತರೆಲ್ಲರೂ. ದೇಹ ನಮ್ದ ಶಾಶ್ವತ. ಅದು ಆಕಾಶ, ಇಷ್ಟು ಗಾಳಿ, ಇಷ್ಟು ಅಗ್ನಿತತ್ವ, ಇಷ್ಟು ಜಲತತ್ವ, ಇಷ್ಟು ಭೂತತ್ವದಿಂದ ಈ ದೇಹ ಅದೊಂದು ಕಾರಣ, ಬೀಜ ಆಗಿ ಈ ದೇಹ ಅನ್ನುವಂಥ ಬೆಳೆ ಆಗ್ಯದ ಅಷ್ಟೇ. ಹೌದು. ಇದ್ರಾಗ ಒಳಗೇನಾವ ಸೀತೆ ಗೊತ್ತಾಯಿಲ್ಲ. ಇದು ಹೊರಗಡೆ ಈ ಬಂಗಾರ ಕಣ್ಣ ಕಾಣ್ತದ, ಅದ್ರ ಒಳಗಡೆ ಬರೀ ರಕ್ತ, ಮಾಂಸ, ಮಲ, ಮೂತ್ರ ಇರ್ತಾವಲ್ಲ. ಅದ್ರಾಗಿನ ಒಳಗೆ ಬಂಗಾರ ಅದೇನು, ಮ್ಯಾಲೆ ಬಂಗಾರ ಕಣ್ಣಂಗೆ ಕಾಣ್ತದ, ಒಳಗ ಬರೀ ಹೊಲಜಿನ ಸಾಮಾನವಂತ ಆಕಿ ಪ್ರಜ್ಞೆ ಬಂದಿದ್ರೆ ಆ ಜಿಂಕೆ ಮೇಲೆ ಆಸೆ ಮಾಡ್ತದಿಲ್ಲ. ನಮಗೂ ಕೂಡ ಈ ದೇಹ ನಾನಾ ಬಣ್ಣ, ವರ್ಣ, ಆಶ್ರಮದಿಂದ ತೋರ್ತದ. ಇದ್ರ ಒಳಗೆ ಏನಾದ್ರಿ ಅಂದ್ರೆ ಸಪ್ತಧಾತುಂ ಸಮಂ ಪಿಂಡಂ. ಅಲ್ಲಿ ರಕ್ತ, ಮಾಂಸ, ವೀರ್ಯ, ಮಜ್ಜ, ಎಲುಬು
ಇವೆಲ್ಲ ಕರುಳುಗಳು ಅನಂತ ಮಲಮೂತ್ರದಿಂದ ಕೂಡಿದ್ದೇ ಶರೀರ. ಈ ಶರೀರದ ಒಳಗೆ ಏನಾದಂತೆ ಪ್ರೀತಿ ಮಾಡ್ತಿದ್ದಿ? ಏನಾದ? ಅದಕ್ಕೆ ಮಹಾತ್ಮರು ವಿಚಾರ ಮಾಡಿದ್ರು, ಇದು ಏನು ಅಂದರೆ ಹೊಲೆ ಮನೆ. ಏನಂದ್ರೆ ಅದಕ್ಕೆ ಹುಟ್ಟಿದ್ದು ಹೊಲೆ ಮನೆ, ಬಿಟ್ಟಂತೆ ಕಾಯಿ ಮನೆ. ಎಷ್ಟಿದ್ದರಿ ಏನಿದು ಖಾಲಿ ಮನೆ. ಇದು ಒಂದು ದಿವಸ ಖಾಲಿ ಆಗಿ ಹೋಗದೆ. ಆದರೆ ಇನ್ನೊಂದು ಇದ್ರಾಗೇನದ, ಖಾಲಿ ಆಗ್ಲಾರ್ದೆ ಶಾಶ್ವತವಾಗಿ ಇರೋದೊಂದ. ಇನ್ನೊಂದೇನದ, ಯಾವಾಗಲೂ ಇರೋದದ. ಆಭರಣಗಳು ಖಾಲಿ ಆಗ್ತಾವ. ಕಡಗ ಬೈರಿ, ಸರ ಬೈರಿ, ಉಂಗುರ ಬೈರಿ ಎಲ್ಲವನ್ನ ಅದನ್ನು ಮುರುಸರಿ ಕರಿಸಿದಾಗ ಕಡಗ ಖಾಲಿ ಆಯಿತು, ಉಂಗುರ ಖಾಲಿ ಆಯಿತು, ಸರ ಖಾಲಿ ಆಯಿತು. ಬಂಗಾರ ಆದಿಲ್ಲ, ಅವು ಖಾಲಿ ಆಗ್ಯಾವ, ಬಂಗಾರ ಹಂಗೆ ಅದ. ನಾವು ಬಂಗಾರವನ್ನು ನೋಡಲಿಲ್ಲ, ಬರೀ ಆಭರಣ ನೋಡ್ಕೊಂಡು ಬಳೆ ಹೋಯ್ತಪ್ಪೋ, ಸರ ಓದು, ಎಲ್ಲಿ ಹೋಗ್ಯವು ಸರ ಬಳೆ? ಬಂಗಾರದಾಗ ಅಲ್ಲೇ ಅವ. ಅದರಂತೆ ಆ ಬ್ರಹ್ಮನಲ್ಲಿ ಆಧಾರ, ಆ ಬ್ರಹ್ಮ ಅಧೇಯಿ ಮಾಯಿ. ಬಂಗಾರದಲ್ಲಿ ಆಭರಣ ಹುಟ್ಟಿದಂಗೆ ಆ ಬ್ರಹ್ಮನಲ್ಲಿ ಈ ಜಗತ್ತು ಹುಟ್ಟ್ಯದ. ಆದರೆ ಬಂಗಾರ ಬಿಟ್ಟು ಆಭರಣ ಅವೇನೂ ಇಲ್ಲ, ಬ್ರಹ್ಮನ ಬಿಟ್ಟು ಜಗತ್ತಿಲ್ಲ. ಆದರೆ ನಾಳೆ ನಾಶ ಆಯಿತು ಅಂದರೆ ನಾಮರೂಪದ ದೇಹ ಊತದ. ಈ ದೇಹಕ್ಕೆ ಕಾರಣವಾದಂಥ ಒಂದು ಆತ್ಮ ವಸ್ತು ಅದಲ್ಲ, ಅದು ಸದಾ ಕಾಲ ಇರ್ತದೆ. ಅದು ಯಾವಾಗಲೂ ಇರೋದು. ಅಂಥ ಒಂದು ಜ್ಞಾನವನ್ನು ಪಡೆಕೊಂಡವನಿಗೆ ಇಲ್ಲೇನಾದರೂ ಕರ್ತವ್ಯಗಳು ಉಂಟು ಅಂದರೆ ಅವನಿಗೆ ಅಭ್ಯಾಸಿಗೆ ಇದ್ದಂತೆ ಆರೂಢನಿಗೆ ಕರ್ತವ್ಯ ಇಲ್ಲ. ಅಭ್ಯಾಸಿ ಕರ್ತವ್ಯ ಅದ, ಆರೂಢನಿಗಿಲ್ಲ. ಹಾಗೆ ಈ ಕಾಲದವಳು ತನಗೀ ಕರ್ಮ ಕೃತ್ಯ ವಿನುತ ಆ ಕಾಲದವಳು ಸಮಹಿತೆಯನ್ನು ಜೋಕೆವಿಡದು ಮಾಡಲು ಅಭ್ಯಾಸಿ ಎನಿಪನು ಆ ಕರ್ಮವದು ಕೃತ್ಯ ವೆನಿಸುಗು ಅಂತ ಇನ್ನೊಂದು ಮಾತು ಹೇಳ್ತಾರೆ. ಇಂಥ ಸಮಯದಲ್ಲಿ ಅಂದರೆ ಈ ಕಾಲ, ಅಂಥ ಸಮಯ ಅಂದರೆ ಆ ಕಾಲ, ಈ ಕಾಲ ಅಂದರೆ ವರ್ತಮಾನ, ಆ ಕಾಲ ಅಂದರೆ ಭವಿಷ್ಯತ್ ಅಂತ. ಹೀಗೆ ಅಭ್ಯಾಸ ಮಾಡಬೇಕು. ಬೆಳಗ್ಗೆ ಅಭ್ಯಾಸ ಮಾಡಬೇಕು, ಮಧ್ಯಾಹ್ನ ಅಭ್ಯಾಸ ಮಾಡಬೇಕು, ಸಾಯಂಕಾಲ ಮಾಡಬೇಕು. ಇದು ಗುಳಿಗೆ ಕಾಲ, ಇದು ಯಮಗಂಡ ಕಾಲ ಅಂತ ಯಾರು ಮಾಡ್ತಾರ ಅವರಿಗೆ ಅಭ್ಯಾಸಿ ಅಂತ ಹೇಳ್ಬೋದು ವಿನಃ ಆರೂಢ ಅಂತ ಹೇಳಕ್ ಬರಂಗಿಲ್ಲ. ಆರೂಢನಿಗೆ ಚಳಿಗಾಲ ಅಷ್ಟೇ, ಮಳೆಗಾಲ ಅಷ್ಟೇ, ಬೇಸಿಗೆ ಅಷ್ಟೇ. ಆರೂಢನಿಗೆ ಮುಂಜಾನೆ ಅಷ್ಟೇ, ಮಧ್ಯಾಹ್ನ ಅಷ್ಟೇ, ಸಾಯಂಕಾಲ ಅಷ್ಟೇ. ಆರೂಢನಿಗೆ ಉಂಡರು ಅಷ್ಟೇ, ಉಪವಾಸಿದ್ರು ಅಷ್ಟೇ. ಅಂದಾಗ ಮತ್ತೆ ಅವನು ಯಾವುದಕ್ಕಾಗಿ ಇದು ಬೇಕು ಇದು ಬೇಡ ಅಂತ ಕರ್ಮ ಮಾಡ್ತಾನವನು? ಅವನು ಮಾಡಂಗಿಲ್ಲ, ಅಭ್ಯಾಸ ಮಾಡ್ತಾನಂತ. ಹೀಗೆ ಮಹಾತ್ಮರಲ್ಲಿ ಯಾವ ಕಾಲದಲ್ಲಿ ಕರ್ಮ ಮಾಡಬೇಕು ಬಿಡಬೇಕು ಅನ್ನುವುದು ಅನುಭವಿಗೂ ಕೂಡ ಹೇಳಬಹುದು. ಅವನಿಂದ ಮಾಡಲ್ಪಟ್ಟ ಕರ್ಮವೊಂದು ಹೇಳಿಸಿಕೊಳ್ಳುವುದು. ಅದರಂತೆ ಇಲ್ಲಿ ಅಭ್ಯಾಸಿಯು ನಿತ್ಯ ಕರ್ಮಗಳನ್ನು ಇಂದ್ರಿಯಗಳಿಂದ ಮಾಡದೆ ಕೇವಲ ಮೂಕನಾಗಿ ಸಾಂಗೋಪವಾಗಿ, ಯಾವ ಈ ಅಭ್ಯಾಸಿ ಬಂದಲ್ಲ ಮುಮುಕ್ಷು ಅಭ್ಯಾಸಿ, ಅವನು ಇಂದ್ರಿಯಾದಿಗಳಿಂದ ಶರೀರದಿಂದ ಮಾಡ್ತಕ್ಕಂಥ ಕರ್ಮ ಇಲ್ಲ. ಏನು ಮಾಡಿದ್ರು ಕೂಡ ಕೇವಲ ಮಾನಸಿಕವಾಗಿ ಮನಸ್ಸಿನಿಂದ ಅಷ್ಟೇ. ಶರೀರ ಹೋಗ್ಯದ ಅವನಿಗೆ, ಇಂದ್ರಿಯಾದಿಗಳು ಹೋಗ್ಯಾವ, ಏನು ಉಳಿದ ಅವನ ಮನಸ್ಸು ಉಳಿದ. ಆ ಮನಸ್ಸಿನಿಂದ ಸಾಂಗೋಪವಾಗಿ ಒಂದು ಸಾರಿ ಸ್ಮರಿಸಿ ಬಿಡಲಾಗಿ
ಅನುಭವಿಗೆ ಅವನು ಮಾಡ್ತಕ್ಕಂಥ ಎಲ್ಲ ಕರ್ಮ ಮಾಡಿ ಮುಗಿಸಿದ ನೋಡು. ನೀ ಸಾಯ್ತನ ಮಾಡಿದ್ರು ಮುಗಿಲಾರ್ದು. ಅನುಭಾವಿ ಅಭ್ಯಾಸಿ ಒಂದು ಸಲ ಏನು ಸ್ಮರಣೆ ಮಾಡೋದು ಇಲ್ಲಂದ್ರೆ 1 ನಿಮಿಷ ಬಾದೊಡೆಯಾಗಲಿ, ಅರ್ಧ ನಿಮಿಷದೊಡೆಯಾಗಲಿ ಕಣಿಯ ಪೂಜಿಸಿ ಕಾಲ ಕಳೆಯಬೇಡ, ಮಣಿಯ ಪೂಜಿಸಿ ಮಣಿಯ ನೆನೆಸಿ ಕಾಲ ಕಳೆಯಬೇಡ. ನೆನೆಸುವಲ್ಲ ಮಣಿ, ಕಣಿ ಅಂದ್ರೆ ಇವೆಲ್ಲ ಪೂಜೆ ಅವಲ್ಲ, ಅದ್ರ ಸುಮ್ಮನೆ ವ್ಯರ್ಥ ಕಾಲ ಕಳಿಬೇಡ ಅಂತಾರ ಅವ್ರು. ಅವೇನು ಮಾಡ್ಯಾವ ಮಣಿ ನೀನು ಎಣಿಸೋದು, ನಿನ್ನ ಮಣಿ ಎಣಿಸಕತ್ತೇವ. ನಾವು ಅಲ್ಲೇ ಉತ್ತರ, ಅದ್ರ ಉತ್ತರ ಕಂಡು ಹಿಡಿದಿಲ್ಲ. 108 ಇರಲಿ 1008 ಆ ಮಣಿ ನಿನ್ನ ಎಣಿಸಕತ್ತೇವ, ನೀನು ಅವನು ಎಣಿಸಕತ್ತಿದ್ದು. ಮತ್ತೆ ನೀನೇ ಎಣಿಸದ ಮೇಲೆ ನೀನೇ ಯಾಕೆ ಎಣಿಸಕೋತ್ತೆ ಅಂತ ಎದು ಸಲುವಾಗಿ ಎಣಿಸಕತ್ತಿದ್ದಿ. ಅದು ಬೇಕಲ್ಲ ನನಗೆ. ಅದಕ್ಕೆ ಅಲ್ಲೇ ಕುಂದ್ರಬೇಡ, ಅಲ್ಲಿಂದ ವಿಚಾರ ಮಾಡಿ ಮುಂದಕ್ಕೆ ಬಾ ಅಂದ್ರು. ಮುಂದಕ್ಕೆ ಬಾ ಎದ್ದು. ಹೀಗೆ 1 ನಿಮಿಷ ಮಾದೊಡೆಯಾಗಲಿ, ಅರ್ಧ ನಿಮಿಷದೊಡೆಯಾಗಲಿ ನಿಜದ ನೆನಹೆ ಸಾಕುಂದ್ರು. ನಮ್ಮ ಸ್ವರೂಪ ಜ್ಞಾನ, ನಾನು ಯಾರು ಅನ್ನುವಂಥ ಸ್ವಸ್ವರೂಪ ಸಾಕ್ಷಾತ್ಕಾರದ ಜ್ಞಾನ ಗುರು ಉಪದೇಶದಿಂದ ನಿನಗೆ ನಿಶ್ಚಯವಾಗಿ ಆಯ್ತಂದ್ರೆ ಸಾಕು, ಮುಗಿತು ನಿನ್ನ ಕೆಲಸ. ಯಾಕಂದ್ರೆ ಸರ್ವ ಕರ್ಮಾಣಿ ಜ್ಞಾನಾಗ್ನಿ ಭಸ್ಮಾತ್ ಕುರುತೋ ಅರ್ಜುನ ಅಂತ ಭಗವದ್ಗೀತೆ. ನೀನು ಮಲದೋಷಕ್ಕಾಗಿ ಕರ್ಮ ಮಾಡು, ವಿಕ್ಷೇಪ ದೋಷಕ್ಕಾಗಿ ಕರ್ಮ ಮಾಡು, ಆವರಣ ದೋಷಗಳಿಗೆ ಕರ್ಮ ಮಾಡು ಅಂತ ಹೇಳೋರು ಯಾರು ಜಗತ್ತಿನಲ್ಲಿ? ಯಾಕೆ ಹೇಳ್ತಾರೆ ಅಂದ್ರೆ ಇಲ್ಲಪ್ಪ ಅಧಿಕಾರಿ ಮೇಲೆ ಹೇಳ್ತು ಅಂತಾರೆ. ಆ ಪ್ರಶ್ನೆ ಬೇರೆ, ಹೇಳೋರಿಗೆ ಕೇಳೋರಿಗೆ ಬಿಟ್ಟದ್ದು, ನಮಗೇನು ಸಂಬಂಧ ಇಲ್ಲ. ಇಲ್ಲಿ ಏನದ, ಹಿಂದಿನ 100 ಜನ್ಮದ ಪಾಪ ಇರಲಿ, ಹಿಂದಿನ 100 ಜನ್ಮ, ಇವತ್ತ ಈಗ ಏನು ಜ್ಞಾನಕ್ಕೆ ಬಂದಿದ್ದಿ, ಇಲ್ಲಿ ಇಷ್ಟು ವರ್ಷ ಮಾಡಿದ ಪಾಪ ಇರಲಿ, ಮತ್ತೆ ಮುಂದೆ ಬರ್ತಕ್ಕಂಥ ಪಾಪ ಕೂಡ ಏನು ಮಾಡೋದು, ಬೆಂದು ಹೋಗುವುದು. ಹೆಂಗೆ ಸುಟ್ಟು ಹೋಗ್ತಾವ ಅಂದ್ರೆ, 50 ವರ್ಷ ಮನೆ ಇತ್ತು, ಮನೆ ಬಿದ್ದದ, ಅದಕ್ಕೆ ವಾಟ ಜಂತಿ ತೊಲೆ ಅವ, 50 ವರ್ಷ ಹಿಂದಾವಿಲ್ಲ ಅವು ಕಟ್ಟಿಗೆ, ಅವನು ತಂದು ಇವತ್ತು ಹಾಕಿವಿ. ಈಗ 3-4 ವರ್ಷದಿಂದ ಕಡಿದಂಥ ಕಟ್ಟಿಗೆನು ತಂದು ಒಂದು ಕಡೆ ಹಾಕಿವಿ. ಬೆಂಕಿ ಹತ್ತಿದಾಗ ಓಸು ಸಮಾನಾಗಿ ಬೂದಿ ಆತವಿಲ್ಲ. 50 ವರ್ಷ ಕಟ್ಟಿಗೆ ಅಂತ ಸುಡಂಗಿಲ್ಲ ನಾವು, ಜಲ್ದಿ ಸುಡ್ತಾವಿನ್ನ. ಅವು ಜಲ್ದಿ ಸುಡ್ತಾವ, ವಿಚಾರ ಮಾಡಬೇಕು. ಹಿಂದಿನ ಜನ್ಮದ ಪಾಪ ಜಲ್ದಿ ಸುಡ್ತಾವ. ಹಳೆ ಕಟ್ಟಿಗೆ ಜಲ್ದಿ ಸುಡ್ತಾವಿಲ್ರಿ, ಹಸಿ ಕಟ್ಟಿಗೆ ಟಿಸ್ ಅಂತವು. ಎಲ್ಲ ಕಟ್ಟಿಗೆಗಳನ್ನ ಜ್ಞಾನ ಬೆಂಕಿ ಎಂಬ ಅಗ್ನಿಯಲ್ಲಿ ಹಾಕಿದ ಹೆಂಗ ಸುಟ್ಟು ಹೋಗ್ತಾವ, ಅದಂತೆ ಜ್ಞಾನ ಅನ್ನುವಂಥ ಅಗ್ನಿ, ಇದು ಜ್ಞಾನಾಗ್ನಿ. ನಿನ್ನ ಸ್ವರೂಪ ಸಾಕ್ಷಾತ್ ಜ್ಞಾನ ಆಯ್ತಿಲ್ಲ, ಹಿಂದ ಮಾಡಿದ 100 ಜನ್ಮದ ಪಾಪನ ಹೋಗ್ತಾವ, ಈ ಜನ್ಮದ ಪಾಪನ ಹೋಗ್ತಾವ. ಪಾಪ ಯಾವಾಗ ಹೋಯ್ತು ಅಂದ ತಕ್ಷಣ ನೀನು ಏನಾಗ್ತಿದ್ದೆ ಅಂದ್ರೆ ಮೋಕ್ಷಕ್ಕೆ ಅಧಿಕಾರಿ ಆಗ್ತಿದ್ದಿ. ಮೋಕ್ಷವನ್ನ ಪರಮಾತ್ಮನನ್ನ ಕಾಣಲಿಕ್ಕೆ ನೀ ಅಧಿಕಾರಿ. ಯಾವಾಗ ಅದು ಮುಂದೆ ನಿನ್ನ ಏನು ಮಾಡ್ತದಂದ್ರೆ, ದುರಿತ ಕರ್ಮವನ್ನು ಒಲ್ಲದರೂ ಪುಣ್ಯವನ್ನೇ ಮಾಡು, ಹರನ ಅಡಿವಿಡಿ. ನಿನ್ನ ಆವಾಗ ಆ ಪುಣ್ಯದ ದಾರಿ ಏನು ಮಾಡ್ತಂದ್ರೆ, ಎಷ್ಟೋ ಮಂದಿ ಪಾಪಿಗಳು ಎಲ್ಲೆಲ್ಲಿ ಕರ್ಕೊಂಡು ಹೋದ್ರು ಕೂಡ ನಿನ್ನ ಮನಸ್ಸು ಆ ಕಡೆ ಹೋಗದೆ, ಆಪೇಕ್ಷೆ ಮಾಡದೆ, ದುರ್ಜನರ ಸಂಘಕ್ಕೆ ಕಿವಿ ಕೊಡದೆ, ಮನಸ್ಸು ಕೊಡದೆ, ಸಜ್ಜನರ ಸಂಘದಲ್ಲಿ ದಾರಿ ತೋರಿಸ್ತದ. ಆ ದಾರಿ ಎಲ್ಲಿ ಹೋಗಿ ಮುಡ್ತದಂದ್ರೆ, ಹರ ಅಂದ್ರೆ ಪರಮಾತ್ಮ. ಆ ಪರಮಾತ್ಮನ ಸ್ವರೂಪಗಳಾಗಿರುವಂಥ ಜ್ಞಾನಿಗಳು ಎಲ್ಲಿಯಾರ,
ಅವರ ಪಾದಕ್ಕೆ ಹೋಗಿ ನಿನ್ನ ಹಾಕಿಸ್ತದ ನೋಡು. ಆವಾಗ ಹರನ ಅಡಿ ಬಿಡಿ ಮುಂದ ಶಾಂತರ ಒಡನಾಡು. ಮತ್ತೆ ಎಲ್ಲಿಂದ ಶುರು ಆಯ್ತು ನಿನಗ? ದುರಿತ ಕರ್ಮವನ್ನಲ್ಲದಿರು. ಈ ಪಾಪದ ಕಾರ್ಯಗಳನ್ನ ಶರೀರದಿಂದಾಗಲಿ, ವಾಣಿಯಿಂದಾಗಲಿ, ಮನಸ್ಸಿನಿಂದಾಗಲಿ ಈ ಪಾಪ ಯಾವಾಗ ಸುಟ್ಟು ಹೋಗ್ತಾವ ಆವಾಗ ಪುಣ್ಯ ಅನ್ನುವಂಥದ್ದು ಆ ಜಾಗಕ್ಕೆ ಬರ್ತದೆ. ನಾವು ಕವಳವೇ ಇನ್ನು ಗೋಡಂದ ತುಂಬ್ಯಾವ, ಅಕ್ಕಿ ಹಚ್ಬೇಕಂದ್ರೆ ಗೋಡಂದಾಗ ಕವಳೆನೇ ತುಂಬ್ಯಾವ. ಅದೇ ಜಾಗದ ಅಕ್ಕಿ ಹಾಕ್ಬೇಕಂದ್ರೆ ಅಕ್ಕಿ ಚೀಲ ಇಡಬೇಕಾದ್ರೆ ಕವಳೆ ಚೀಲ ಖಾಲಿ ಮಾಡಬೇಕು. ಹೌದಾ? ಇಲ್ಲ ಇಲ್ಲಾಂದ್ರೆ ಇಡಕ್ಕೆ ಬರಂಗಿಲ್ಲ ಅಂತ. ಅದ ಪಾಪದ ಚೀಲ ಖಾಲಿ ಮಾಡಿದ್ರೆ ಪುಣ್ಯದ ಚೀಲ ಇಡಕ್ ಬರ್ತದ. ಆ ಪುಣ್ಯ ಚೀಲ ಇಟ್ಟಾಗ ಪುಣ್ಯಾತ್ಮ ಕಡೆ ತಗೊಂಡು ಹೋಗೋ ಪ್ರಯತ್ನ ಮಾಡ್ತದ. ಆ ಕಾರಣದಿಂದ ಇಲ್ಲಿ ಮಹಾತ್ಮರು ಯಾವ ಕಾಲದಲ್ಲಿ ಕರ್ಮವನ್ನ ಯಾರು ಮಾಡಬೇಕು ಅಂದ್ರೆ ಮುಮುಕ್ಷಿ, ಅಭ್ಯಾಸಿ, ಅನುಭಾವಿಗೆ ಕರ್ಮಗಳ ಸಾಧನೆ ಆದವಿನ ಆರುಡನೆಗೆ ಒಂದು ಸಾಧನೆ ಇಲ್ಲ. ಆತ ತನ್ನ ಪ್ರಾರಬ್ಧ ಅನುಸಾರವಾಗಿ ಮುಂದೆ ಹೇಳ್ತಾರ. ಅದಕ್ಕೆ ಬರೆದರೆ ಇಲ್ಲಿ ಅರಿಯದ ಮೂಢನ ಪರಿಯಳು ಇರುತ್ತಿರನು ಮಹಾಪುರುಷನು ತನ್ನ ಕುರುಹುದೋರದೆ ಎಲ್ಲರಂತೆ ಉಂಡು ಹುಟ್ಟು ಸಂಚರಿಪನಂದ್ರು. ಅಂತ ಜ್ಞಾನಿಗಳು ಹೇಳಿರ್ತಾರಂದ್ರೆ ಅರಿಯದ ಮೂಢನ ಪರಿಯಲ್ಲಿ ಏನು ಒಬ್ಬ ಹುಚ್ಚಪ್ಪ, ಅವನಿಗೇನು ತಿಳಿತದ, ಅವನಿಗೇನು ದೊಡ್ಡ ಶಾಣೆ ಅಂತ ಅನ್ನುವಂಗ ಲೋಕದಲ್ಲಿ ಬದುಕ್ತಾರ ಅವರು. ನಾನು ಜ್ಞಾನಿ ಇದ್ದೀನಿ ಅಂತ ಎಂದೋ ಜನರಿಗೆ ತೋರಿಸೋ ಪ್ರಯತ್ನ ಮಾಡಂಗಿಲ್ಲ ಅವರು. ನಿಜವಾದ ಜ್ಞಾನಿ ಅರಿಯದ ಏನು ತಿಳಿಲಾದ ಹುಚ್ಚಿದ್ದಂಗಿರ್ತದ. ಯಾರು? ನಿಜವರಿದ ಯೋಗಿ. ನಿಜ ಯಾವುದು? ಯಾವಾಗಲೂ ಇರೋದು ನಿಜ. ಒಂದು ಕಾಲದಾಗಿದ್ದು ಇನ್ನೊಂದು ಕಾಲದಲ್ಲಿ ಇರೋದೆಲ್ಲ ಅನಿಜ ಅಂದ್ರೆ ಅಸತ್ಯ. ದೇಹ ಮೊದಲು ಇತ್ತೇನು ಈ ಜಗತ್ತು? ಈಗ ತೋರಕತ್ತಿಲ್ಲ. ಏನೊಂದು 50-100 ವರ್ಷದಾಗ ಈಗ ನಮಗೆ ತೋರಿದ್ದು ಇರ್ತದೇನು, ಇದನ್ನು ಬೆಳ್ಕೊಂಡು ಹೋಗ್ತದೆ, ಮತ್ತೆ ಮುಂದೆ ಹೊಸ ಬರ್ತದೆ. ಆದ್ರೆ ಇದು ಸತ್ಯ ಅಲ್ಲ ಅಂತ ಆಯ್ತಲ್ಲ. ತೋರ್ತದ ನಾಶ, ತೋರ್ತದ ನಾಶ. ತೋರದೆ ನಾಶವಾಗದೆ ಇರುವುದು ಯಾವುದಾದ ಅದು ಸತ್ಯವಾದ ಪದ. ಅದು ಎಲ್ಲಿ ಅದಂದ್ರೆ ಮಹಾತ್ಮರು ಸತ್ಯ ಪದ ಅದು ನಿನ್ನೋಳಿಹೆದು. ಎಲ್ಲದ ನಿನ್ನಲ್ಲೇ ಆದಂದ್ರೂ ನಾವಿದು ಬ್ಯಾರೆ ಕಡೆ ನೋಡಕೊಂತೀವಿ. ಯಾಕಂದ್ರೆ ನಮ್ಗೆಲ್ಲ ಗೊತ್ತಾಗ್ಬಿಟ್ಟದ ಜನ್ಮ. ನಾವ್ ಇರಂಗಿಲ್ಲಪ್ಪ. ಇನ್ನೆಷ್ಟು ದಿವಸ ಇರ್ತೀವಿ? ಇನ್ನೊಂದು 10 ವರ್ಷ ಇರ್ದೇವು, 20 ವರ್ಷ ಇದ್ದೇವಪ್ಪ. ನಾವೇನು ಯಾವಾಗ್ಲೂ ಇರ್ತೀವೇನಂತ ಹಿಂಗ್ ಹೊಂಟಿವಿನ ಯಾವಾಗ್ಲೂ ಇರೋರಂತ ತಿಳ್ಕೊಂಡಿಲ್ಲ. ಯಾವಾಗ್ಲೂ ನಾವ್ ಇರೋರು ಅಂದ್ರೆ ನಾವ್ ಯಾರು ಸಾಯೋರಲ್ಲ, ಯಾರು ಸಾಯೋದಿಲ್ಲ. 84 ಲಕ್ಷ ಕೂಡಿಕೊಂಡು ಯಾರು ಸಾಯಂಗಿಲ್ಲ. ಆದ್ರೆ ತೊಟ್ಟು ಬಂದಂತ ದೇಹ ಮಾತ್ರ ಯಾರು ಉಳಿಯಂಗಿಲ್ಲ ನೋಡ್ರಿ. ದೇಹ ಉಳಿಯಂಗಿಲ್ಲ, ದೇವರು ಸಾಯಂಗಿಲ್ಲ, ಆಭರಣ ಉಳಿಯಂಗಿಲ್ಲ, ಬಂಗಾರ ಹೋಗಂಗಿಲ್ಲ. ಆಭರಣ ಓದ್ತಾವಿಲ್ಲ, ಬಂಗಾರ ಓದ್ತದೇನು? ಅದರಂಗೆ ದೇಹ ನಾಶ ಆದ್ರೂ ಕೂಡ ದೇಹದಲ್ಲಿ ಇರುವಂಥ ಪರಮಾತ್ಮ ಅವಿನಾಶನ. ಆ ಪರಮಾತ್ಮ ಸ್ವರೂಪನೇ ಜೀವಾತ್ಮನ. ಈ ಜೀವನಿಗೆ ಅಜ್ಞಾನದಿಂದ ಮರಿವೆ ಆಗ್ಯದ. ಅದಕ್ಕೆ ನಾನು ಜೀವ ಬೇರೆ, ಆ ಪರಮಾತ್ಮ ಬೇರೆ, ನಾ ಹುಟ್ಟಿದವನು, ನಾ ಸಾಯುವವನು, ದೇವರು ದೊಡ್ಡವನು, ನಾ ಸಣ್ಣವನು ಅನ್ನುವಂಥ ಭ್ರಮೆ ಏನದ, ಆ ಭ್ರಮೆಗೆ ಅಜ್ಞಾನ ಅಂದ್ರು. ಆ ಅಜ್ಞಾನ ಅನ್ನುವಂಥದ್ದು ಎದಕ್ಕೆ ಹೋಗ್ತದ ಅಂದ್ರೆ ಅದು ಜ್ಯೋತಿಯ ಬಲದಿಂದ ತಮ್ಮಂದದ ಕೇಳು. ಅದೇನು ಬೇರೆ ಉದಾಹರಣೆ ಬೇಕಲ್ಲ, ಮಾತನ್ನು ಸ್ಪಷ್ಟ ಮಾಡ್ಯಾರ. ಕತ್ತಲು ಹೋಗ್ಬೇಕಾದ್ರೆ ಜಪ ಮಾಡಿದ್ರೆ ತಪ ಮಾಡಿದ್ರೆ ಹೋಗ್ತದೆ. ಬೆಳಗ್ಗೆ ಹಾಕಿದ ತಕ್ಷಣ ಹಿಂಗೆ ಬಟನ್ ಹಾಕ್ರಿ, ಅರ್ಧ ಗಂಟೆ ಮೇಲೆ ಹೋಗ್ತದ ಕತ್ತಲ. ಹಿಂಗ ಹಾಕ್ತಿದ್ದೆ ಸಮತ್ವ ಕಾಲ, ಹಾಕಿದ ತಕ್ಷಣ ಅದು ಕತ್ತಲು ಹೋಗ್ತದೆ. ಅದಂತ ಅಂಥಪ್ಪ ಮಹಾತ್ಮರ ಜ್ಞಾನ ಉಪದೇಶ ನಿನಗೆ ಯಾವಾಗ ಆಯ್ತು ಆ ತಕ್ಷಣವೇ ಅಜ್ಞಾನ ಹೋಗ್ತದ.
ಅಜ್ಞಾನ ಹೋದ ತಕ್ಷಣ ನೀನೇನಾದಿ ಅಂದರೆ ಶಿವಜೀವರ ಏಕತ್ವದಿಂದ ಆ ಪರಮಾತ್ಮನೇ ನೀನಾದಿಲ್ಲ. ಮತ್ತೆ ಪರಮಾತ್ಮ ನೀನಾದ್ಮೇಲೆ ನೀನು ಸಾಯ್ತಿದ್ದೆ. ದೇವರು ಸತ್ತಾನಂತ ಇದುವರೆಗೆ ಯಾವ ಪುರಾಣ, ಆಗಮ, ಇತಿಹಾಸ, ಶಾಸ್ತ್ರ ಯಾವ ಪಂಡಿತರು ಹೇಳಿಲ್ಲ. ಹೌದು, ದೇಹ ಸಾಯ್ತಂತ ಎಲ್ಲರೂ ಹೇಳ್ಯಾರ, ದೇವರು ಸಾವದಂತ ಯಾರು ಹೇಳ್ಯಾರ? ಅಂದರೆ ಆ ದೇವರು ನಾನೇ ಅನ್ನುವಂಥ ಕಲ್ಪನೆ ಇಲ್ಲದ ಕಾರಣ ಇಡೀ ಜಗತ್ತೇ ಅಳಕತ್ತದ, ನಾವೊಬ್ಬರೇ ಅಲ್ಲ. ಯಾಕಂದ್ರೆ ಜಗತ್ತಿಗೆ ಇದು ಏನು ಹೇಳಲಿ ಎನ್ನ ಅಜ್ಞಾನ ಅವಶ್ಯಕ. ಅಜ್ಞಾನ ಪರೆ ಬಂದದ, ಅದಕ್ಕೆ ಏನು ಬೇಕಾಗ್ಯದ? ಜ್ಯೋತಿಯ ಬಲದಿಂದ ತಮ್ಮಂದದ ಕೇಡು, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಅಂದರು. ಅಂದ್ರೆ ಜ್ಞಾನ ಇಲ್ಲದೆ ಬರೀ ಶಿಕ್ಷಣದ ಬಾಣ ಅದಂದ್ರೆ ಅಜ್ಞಾನ ಹೋಗ್ತದೆ. ಬಾಣ ಮಠ ತುಂಬ ಬಾಣ ಅದ. ಮತ್ತೆ ಎಲ್ಲಷ್ಟು ಶಿಕ್ಷಣಕ್ಕೆ ಬೇಕಾದಂಥ ವೈದ್ಯಕೀಯ ಕಾಲೇಜ್ ಅವ, ಎಲ್ಲ ಅವ, ಇರಬಾರ್ದಂತ ಅರ್ಥ ಅಲ್ಲ. ಆದರೆ ಮೋಕ್ಷದ ವಿಷಯದಲ್ಲಿ ಬಂದಾಗ ಅವುಗಳಿಂದ ಅಜ್ಞಾನ ಹೋಗೋದಿಲ್ಲ, ಹೊಟ್ಟೆ ತುಂಬ್ತದ. ಎಷ್ಟೋ ಜೀವನೋಪಾಯಕ್ಕೆ ಶಿಕ್ಷಣ ಕೆಲಸ ಕೊಡ್ತದ. ಆದರೆ ಜನನ ಮರಣ ರೂಪ ಅಜ್ಞಾನ ಭವಬಂಧ ಅನ್ನುವಂಥದ್ದು ಹೋಗೋದಿಲ್ಲ. ಅದು ಹೋಗ್ಬೇಕಾದ್ರೆ ಈ ಜ್ಞಾನವೇ ಕಾರಣ ಅನ್ನುವಂಥ ಮಾತನ್ನು ಹೇಳ್ತಾ, ಇಲ್ಲಿ ಸಮಯ ಆದ ಕಾರಣ ಈಗ ಇವತ್ತಿನ ಶಾಸ್ತ್ರದ ಮಂಗಲ ಗೀತೆಯನ್ನು ಹಾಡಿ ನಂತರ ಶಾಸ್ತ್ರದ ಈ ದಿನದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಕೃತಾರ್ಥರಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ, ಯಾರು ನಾರನಪ್ಪ? ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ, ನರವರಕ್ಕೆ ನೀವರ ಪಂಚಾಕ್ಷರಿಯೇ ಮಂತ್ರವ ಬೋಧಿಸಿದೆ, ಗುರುವರ ಮಂತ್ರವ ಬೋಧಿಸಿದೆ, ನೆರಗೋಲ ಕಾಲನ ಬಾಧೆಯ ಬಿಡಸಿ ಉಪಾಯವ ತೋರಿಸಿದೆ, ಉಪಾಯವ ತೋರಿಸಿದೆ. ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ, ಪರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ, ಗುರುವರ ಮರ್ಮವ ತಿಳಿಸಿರುವೆ, ಕರಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರು ಇದಗೆ, ಗುರುವರ ಭಾವವನರು ಇದಗೆ, ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರುತಿಯ. ಲೌಕಿಕ ಪಾರಮಾರ್ಥವೆರಡನು ಮಾನದೆ ಕೂಡಿ ನಡೆಸಿರುವೆ, ಗುರುವರ ಕೂಡಿ ನಡೆಸಿರುವೆ, ಮಾರಾಮಾರ್ದನ ಶಂಭೋಲಿಂಗವನೊಲಸಿ ಬೀರದಿ ಸುಖಿಸಿರುವೆ, ಗುರುವರ ಗಂಭೀರದಿ ಸುಖಿಸಿರುವೆ, ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ, ಗುರುವರ ಈ ಭವದಿಂದ ತಾರಿಸಿದೆ, ಭವಮಾಲೆಗೊಳಗದೆ ಎಂಬ ಭ್ರಮೆಯನು ನೀನು ಬಿಡಿಸಿರುವೆ, ಗುರುವರ ನೀನು ಬಿಡಿಸಿರುವೆ, ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ.
श्रीमद जगद्गुरु सिद्धार्थ स्वामी महाराज की जय। श्री सद्गुरु शिवपुत्र स्वामी महाराज की जय। श्री सद्गुरु